ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇಷ್ಟು ದಿನಗಳ ಗೊಂದಲ ಚರ್ಚೆಗಳು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ದಿನ ಸನ್ನಿಹಿತ. ಬಟ್ ಇದರ ಮಧ್ಯದಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ಆ ಕುರಿತ ಇನ್ಸೈಟ್ ಮಾಹಿತಿನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೆ. ನಾಳೆಯ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆ. ಸಿದ್ದರಾಮಯ್ಯನವರು ಕೆಳಗಿಳಿತಾರೆ. ನಾಳೆ ಅಧಿಕೃತವಾಗಿ ರಾಜೀನಾಮೆ ಪತ್ರವನ್ನ ಕೂಡ ರಾಜ್ಯಪಾಲರಿಗೆ ತಲುಪಿಸ್ತಾರೆ. ಬಟ್ ಇದರ ಮಧ್ಯದಲ್ಲಿ ಹಲವು ಷರತ್ತುಗಳನ್ನ ಇಟ್ಟು ಬಂದಿದ್ದಾರಲ್ಲ. ರಾಜೀನಾಮೆಗೂ ಮುನ್ನ ಸಿದ್ದರಾಮಯ್ಯನವರು ಇಟ್ಟಿರುವಂತಹ ಷರತ್ತುಗಳು, ಅದಕ್ಕೆ ಓಕೆ ಅಂದಿದ್ದಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಮುಂದೆಯೇ ಕೆಲ ಷರತ್ತುಗಳನ್ನ ಇಟ್ಟು ಬಂದಿದ್ದಾರಂತೆ. ಟಗರು, ನಾನು ಹೇಳಿದವರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕರೆ ಮಾತ್ರ ರಾಜೀನಾಮೆ ಕೊಡೋದಕ್ಕೆ ನಾನು ಸಿದ್ಧ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಿನ್ನೆಯ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಷರತ್ತು ಹಾಕಿ ರಾಜೀನಾಮೆಗೆ ಸಮ್ಮತಿ ಕೊಟ್ಟು ಬಂದಿದ್ದಾರೆ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ 4 ಡಿಸಿಎಂ ಹುದ್ದೆ ಸೃಷ್ಟಿ ಆಗ್ಲೇಬೇಕು ಅನ್ನುವಂತಹ ಮೊದಲ ಡಿಮ್ಯಾಂಡ್. ಐ ಥಿಂಕ್ ಇದ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನ ಕೂಡ ಮೋಸ್ಟ್ಲಿ ಸಿದ್ದರಾಮಯ್ಯನವರ ಸಜೆಸ್ಟ್ ಮಾಡಬಹುದು ಆ ಹೆಸರನ್ನ. ಅದ್ರ ಜೊತೆಗೆ ಸಂಪುಟ ಪುನರ್ರಚನೆ ಆಗೋ ಹೊತ್ತಿಗೆ ನಾವು ಹೇಳಿದವರಿಗೆ ಸಚಿವ ಸ್ಥಾನ ಸಿಗಬೇಕು. ಮೋಸ್ಟ್ಲಿ ಈ ಡಿಮ್ಯಾಂಡ್ ಕೂಡ ಸೇರ್ಕೊಂಡಿರುತ್ತೆ. ಅಷ್ಟು ಷರತ್ತುಗಳಿಗೆ ಒಪ್ಪಿಕೊಂಡಿರೋದ್ರಿಂದ ರಾಜೀನಾಮೆ ಕೊಡೋದಕ್ಕೆ ನಾನು ಸಿದ್ಧ ಅಂತ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಇಟ್ಟಿರುವ ಷರತ್ತುಗಳೇನು? ಸಿದ್ದರಾಮಯ್ಯನವರು 4 ಡಿಸಿಎಂ ಹುದ್ದೆ ಸೃಷ್ಟಿ ಆಗಲೇಬೇಕು. ಯತೀಂದ್ರ ಸೇರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸೇರಿ 4 ಡಿಸಿಎಂ ಹುದ್ದೆ ಕೊಡಲೇಬೇಕು. ಹಿಂದುಳಿದ ವರ್ಗದ ನಾಯಕನಿಗೂ ಕೂಡ ಕೆಪಿಸಿಸಿ ಪಟ್ಟ ಕಟ್ಟಿ ಅನ್ನುವಂತಹ ಡಿಮ್ಯಾಂಡ್ ಇಟ್ಟಿದ್ದಾರೆ. ತನ್ನ ಆಪ್ತರಿಗೆ ಕ್ಯಾಬಿನೆಟ್ ನಲ್ಲಿ ಸ್ಥಾನಮಾನ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲಿಗೆ ಎಲ್ಲದರಲ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದೆ ಅಂತಿಮ ಅನ್ನೋ ರೀತಿಯಲ್ಲಿ ಈ ಮೂಗುದಾರ ಹಾಕ್ತಾರಲ್ಲ, ಒಂದು ಹಾಕಿ ಬಂದಿದ್ದಾರೆ ಸಿದ್ದರಾಮಯ್ಯನವರು ವರಿಷ್ಠರ ಮುಂದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಇದೇ ಟ್ರಬಲ್ ಆಗ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರಿಗೆ. ಸಿಎಂ ಆಗ್ಬೇಕು ಅನ್ನುವಂತ ಕನಸು ಈಡೇರಿದ್ರು ಕೂಡ ಹಾದಿ ಸುಲಭ ಕಾಣಿಸ್ತಾ ಇಲ್ವಲ್ಲ. ಅಗೇನ್ ಸಿದ್ದರಾಮಯ್ಯನವರ ಪಾಲು ಸ್ವಲ್ಪ ಎಲ್ಲದರಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. 4 ಡಿಸಿಎಂ ಹುದ್ದೆ ಹೇಳಿದವರಿಗೆ ಕೊಡಬೇಕು, ಎಲ್ಲ ಸಮುದಾಯದವ್ರಿಗೂ ಕೂಡ ಸಿಗಬೇಕು ಡಿಸಿಎಂ ಹುದ್ದೆ ಅನ್ನುವಂತಹ ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ ಅಂತ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ನಾನು ಹೇಳಿದವರಿಗೆ ಸಿಗಬೇಕು, ಅದು ಕೂಡ ಹಿಂದುಳಿದ ವರ್ಗದ ನಾಯಕನಿಗೆ ಆ ಪಟ್ಟ ಸಿಗಬೇಕು ಅನ್ನುವಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ತನ್ನ ಆಪ್ತರು ಅವ್ರಿಗೆಲ್ಲ ಕ್ಯಾಬಿನೆಟ್ ನಲ್ಲಿ ಸ್ಥಾನಮಾನ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟು ಬಂದಿದ್ದಾರೆ. ಈ ಷರತ್ತುಗಳಿಗೆ ಓಕೆ ಅಂತ ಹೇಳಿದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಓಕೆ, ನಾನು ಕೂಡ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ಸಿದ್ದರಾಮಯ್ಯನವರು ಒಪ್ಕೊಂಡ್ ಬಂದಿದ್ದಾರೆ. ಅದರಂತೆ ನಾಳೆ ರಾಜೀನಾಮೆ ಕೊಡ್ತಾರೆ. ಬಟ್ ಇದು ಗೊತ್ತಿತ್ತು ಷರತ್ತುಗಳನ್ನ ಇಟ್ಟೇ ಅವರು ಕೆಳಗಿಳಿಯೋದು ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರ ಹಿಂದೆ ಮುಂದೆ ಪಾಪ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಂತಹ ಸಚಿವರು, ಶಾಸಕರು, ಆಪ್ತ ಬಳಗ ಇದೆಯಲ್ಲ, ಇವ್ರನ್ನೇ ನಂಬ್ಕೊಂಡಿದ್ರಲ್ಲ. ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಾವೇನು, ನಮ್ಮ ಸ್ಥಾನಮಾನ ಏನು ಪಕ್ಷದಲ್ಲಿ? ಡಿ ಕೆ ಶಿವಕುಮಾರ್ ಅವರು ಬಂದಾಗ ನಮ್ಮನ್ನ ಕಡೆಗಣನೆ ಮಾಡಿಬಿಟ್ರೆ ಇಂಥ ಆತಂಕ ಬಹುತೇಕರು ಫೇಸ್ ಮಾಡ್ತಾ ಇದ್ರು. ಹಂಗಂದ ಮಾತ್ರಕ್ಕೆ ಎಲ್ಲರನ್ನ ಕೂಡ ಇವ್ರನ್ನ ನಂಬ್ಕೊಂಡವ್ರನ್ನ ನಡು ನೀರಲ್ಲಿ ಕೈ ಬಿಡಕ್ಕಾಗತ್ತಾ? ಖಂಡಿತ ಇಲ್ಲ. ಕೆಳಗಿಳಿತಾರೆ ಅಂತ ಆದ್ರೆ ನನ್ನನ್ನ ನಂಬಿಕೊಂಡು ನನ್ನ ಜೊತೆಗೆ ನಿಂತು ನನ್ನ ಶಕ್ತಿಯಾಗಿ ಪಕ್ಷದಲ್ಲಿ ದುಡಿದಂತ ನಾಯಕರಿಗೂ ಕೂಡ ಸ್ಥಾನಮಾನ ಕೊಡಿಸ್ಲೇಬೇಕು. ಸಿದ್ದರಾಮಯ್ಯನವರು ಆ ಕೆಲಸವನ್ನ ಮಾಡ್ತಿದ್ದಾರೆ ಅಷ್ಟೇ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಇರಬಹುದು, ಮಹದೇವಪ್ಪ ಇರಬಹುದು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇರಬಹುದು, ಹೀಗೆ ಸಾಲು ನಾಯಕರು, ಕೆಎನ್ ರಾಜಣ್ಣ ಸೇರಿದಂತೆ ಅಷ್ಟು ಜನ ನಾಯಕರುಗಳಿಗೂ ಕೂಡ ಅವರ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಅವರ ಅಸ್ತಿತ್ವದ ಪ್ರಶ್ನೆ ಕಾಡದೇ ಇರೋ ರೀತಿಯಲ್ಲಿ, ಅವರ ಸ್ಥಾನವನ್ನ ಭದ್ರ ಮಾಡೋ ರೀತಿಯಲ್ಲಿ
ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಷ್ಟೆಲ್ಲ ಷರತ್ತುಗಳನ್ನ ಇಟ್ಟು ಬಂದಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಓಕೆ ಅಂದ ಬಳಿಕವೇ ಸಿಎಂ ಸ್ಥಾನದಿಂದ ಎಕ್ಸಿಟ್ ಆಗುವಂತಹ ಮನಸ್ಸಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಂಗಾಗಿ ಸ್ಮೂತ್ ಎಕ್ಸಿಟ್ ಅಂತ ಹೇಳ್ತಾ ಇರೋದು. ನೀವು ಹೇಳೋದಕ್ಕೆಲ್ಲ ಒಪ್ಕೊಳಕ್ಕಾಗಲ್ಲ, ನೀವು ಹೇಳಿದ ಷರತ್ತುಗಳಿಗೆ ನಾವು ಒಪ್ಪಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ರೆ ಖಂಡಿತ ಸಿದ್ದರಾಮಯ್ಯನವರು ರಾಜೀನಾಮೆ ಈ ಪ್ರಹಸನ ಇದೆಯಲ್ಲ ಅದು ದೊಡ್ಡ ಮಟ್ಟದ ಹೈಡ್ರಾಮಾಗಳಾಗಿ ಹೋಗಿರೋದು. ಹಂಗೇನಾದ್ರೂ ಎಕ್ಸಿಟ್ ಆಗ್ಬಿಟ್ಟಿದ್ರೆ ಸಿದ್ದರಾಮಯ್ಯನವರು ಆಸ್ ಇಟ್ ಈಸ್ ಬಿಜೆಪಿ ಪಾಳ್ಯದಲ್ಲಿ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದಾಗ ಪಕ್ಷಕ್ಕಾಯ್ತಲ್ಲ ಡ್ಯಾಮೇಜು, ಆ ಡ್ಯಾಮೇಜ್ ಅನ್ನ ಕಾಂಗ್ರೆಸ್ ಪಾಳ್ಯ ಕೂಡ ಫೇಸ್ ಮಾಡಬೇಕಾಗಿತ್ತು ಮುಂದಿನ ಚುನಾವಣೆಗಳಲ್ಲಿ. ಹಂಗಾಗಬಾರ್ದು ಅನ್ನೋ ಕಾರಣಕ್ಕೆ ಷರತ್ತುಗಳಿಗೆ ಒಪ್ಕೊಂಡಿದೆ ಕಾಂಗ್ರೆಸ್ನ ಹೈಕಮಾಂಡ್.